ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸುವರ್ಣಗೌರಿ ಮಹತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ಕಾಲರ್ಸ್ ಕೂಡ ಕರೆ ಮಾಡ್ತಿದ್ದಾರೆ. ಈಗ ದಾವಣಗೆರೆಯಿಂದ ರವೀಂದ್ರನಾಥ್ ಕರೆ ಮಾಡಿದ್ದಾರೆ. ರವೀಂದ್ರನಾಥ್, ಜನ್ಮದಿನಾಂಕ ತಿಳಿಸಿ. ಜನ್ಮದಿನಾಂಕ ತಿಳಿಸ್ಕೊಡಿ ರವೀಂದ್ರನಾಥ್. ನನ್ನ ಧ್ವನಿ ಕೇಳ್ತಿದ್ಯಾ? 7/7/50. ಸಮಯ ತಿಳಿಸಿ. ಸಾಯಂಕಾಲ 5:15. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಯಜಮಾನ್ರೆ, ಏನು ಮಾಡ್ತಾ ಇದ್ದೀರಿ? ಈಗ ರಿಟೈರ್ಮೆಂಟ್ ಆಯ್ತಲ್ಲ, ಸರ್ಕಾರಿ ನೌಕರಿಲಿದ್ರಾ? ಹ್ಞೂ ರೀ, ಸರ್ಕಾರಿ ನೌಕರಿಯಲ್ಲಿ ಇದ್ದೆ. ರಿಟೈರ್ಡ್ ಆಯ್ತಾ ಈಗ? ಹೌದ್ರಿ, ರಿಟೈರ್ಡ್ ಆಯ್ತು. 60 ವರ್ಷ ಶಾಂತಿ ಮಾಡ್ಕೊಳ್ಬೇಕು ನೀವೀಗ. ಯಾಕಂದ್ರೆ 60 ವರ್ಷ ಆಗೋಯ್ತು, 1 ಸಂವತ್ಸರ ಚಕ್ರ ದಾಟಿದ್ರಿ. ಶುಕ್ರವಾರ ದಿವಸ ನೀವು ಹುಟ್ಟಿದ್ದೀರಿ. ರೇವತಿ ನಕ್ಷತ್ರ, ಮೀನರಾಶಿ, ಹಾಗೆ ನಿಮ್ಮದು ಧನುರ್ ಲಗ್ನ, ಇವೆಲ್ಲ ಒಳ್ಳೆಯ ದಿವಸದಲ್ಲಿ ಹುಟ್ಟಿದ್ದೀರಿ. ಸರ್ಕಾರಿ ನೌಕರಿ ಯೋಗ ಇತ್ತು, ಅದನ್ನು ಪೂರ್ತಿಯಾಗಿ ಮುಗಿಸಿದಿರಿ ಅಂತಾಯಿತು. ಕರ್ಮಸ್ಥಾನದಲ್ಲಿ ನಿಮಗೆ ಕೇತು ಕುಜ ಇನ್ನೂ ಮತ್ತು ಕೆಲವೊಂದು ಮಾಡುವಂಥ ಯೋಗ ಇದೆ. ನೌಕರಿ ರಿಟೈರ್ಡ್ ಆದರೂ ನಿಮ್ಮ ಮನಸ್ಸು ಏನಾದರೂ ಕೆಲಸ ಮಾಡಬೇಕು ಅಂತ ಇದೆ. ಅರ್ಧಂಬರ್ಧ ತುಂಡುಗೊಂಡು ಸಣ್ಣ ಸಣ್ಣ ಪೀಸ್ ವರ್ಕ್ಗಳನ್ನೆಲ್ಲವ ಮಾಡುವಂಥ ಯೋಗ ಇದೆ, ಮಾಡಿ. ಆದರೆ ಸುಖಸ್ಥಾನದಲ್ಲಿ ಚಂದ್ರ ಇದ್ದರೆ ಮಾನಸಿಕ ನೆಮ್ಮದಿ ಇರುವುದಿಲ್ಲ. ಮನೆಯಲ್ಲಿ, ಮಕ್ಕಳಲ್ಲಿ, ಸಂಸಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಅದರಿಂದ 60 ವರ್ಷ ಆದ ಕೂಡ ಮಕ್ಕಳನ್ನು, ಹೆಂಡತಿಯನ್ನೆಲ್ಲ ಕೂರಿಸ್ಕೊಂಡು 60 ವರ್ಷದ ಒಂದು ಶಾಂತಿ, ಉಗ್ರತ ಶಾಂತಿ ಅಂತ ಮಾಡಿಕೊಂಡ್ರೆ ಖಂಡಿತವಾಗಿ ಮುಂದಿನ ದಿನದ ಜೀವನ ಸುಗಮವಾಗ್ತದೆ. ಒಳ್ಳೆಯದಾಗಲಿ, ಮಾಡ್ಕೊಳ್ಳಿ. ಈಗ ಮೈಸೂರಿಂದ ಮಹದೇವ್ ಕರೆ ಮಾಡಿದರೆ. ಮಹದೇವ್, ಜನ್ಮದಿನಾಂಕ ತಿಳಿಸಿ. 5/9/1975 ಮೇಡಮ್. 5/9/75. 1975. ಸಮಯ ತಿಳಿಸಿ. ಸಮಯ ರಾತ್ರಿ 8:20 ಮೇಡಮ್. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ರಾತ್ರಿ ಎಷ್ಟು? 8:20 ಮೇಡಮ್. ಸರ್ ಪಂಡಿತರೆ. ಸರಿ ನೋಡಿ, 8:20 ನೋಡೋಣ. ಏನು ಮಾಡ್ತಾ ಇದ್ದೀರಿ? 75ನೇ ಇಸ್ವಿ, 36 ವಯಸ್ಸಾಯಿತು. ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಸರ್. ಹೌದಾ? ಶುಕ್ರವಾರ ದಿವಸ ಹುಟ್ಟಿದ್ರಿ. ನಿಮ್ಮ ನಕ್ಷತ್ರ ಬಂದು ಹುಬ್ಬ ನಕ್ಷತ್ರ, ಸಿಂಹರಾಶಿ, ಹಾಗೆ ಮೀನ ಲಗ್ನ, ಇವೆಲ್ಲ ಒಳ್ಳೇದಿದೆ. ಅಮಾವಾಸ್ಯೆ ದಿವಸ ಹುಟ್ಟಿದ್ರಿ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯ್ತು ಪಂಡಿತರೆ. ಯಾಕಂದ್ರೆ ನಿಮ್ಮ ಜಾತದಲ್ಲಿ ಬೇಗ ಮದುವೆ ಯೋಗ ಇದೆ, ಅದಕ್ಕೆ ಮದುವೆ ಆಗಲಿಲ್ವ ಅಂತ ನಾನು ಕೇಳಲಿಲ್ಲ. ಈ ಜಾತಕದ ಪ್ರಕಾರ ಯಾವಾಗ ಬೇಗ ಬಾಲ್ಯ ವಿವಾಹ ಅಂತಿದೆಯೋ ಅಂಥವ್ರಿಗೆ ವಿವಾಹ ಆಗಿರುತ್ತದೆ. ಸಂತಾನ ಯೋಗ ಇತ್ತು, ಹೆಣ್ಣು ಸಂತತಿ ಜಾಸ್ತಿ ಅಂತಿತ್ತು. ಎಷ್ಟು ಮಕ್ಕಳಾಗಿದ್ದಾರೆ? 2 ಹೆಣ್ಮಕ್ಳು. ಯಾಕೆ ನಿಮ್ಮ ಜಾತಲ್ಲಿ ಇರೋದೇ ಹಾಗೆ. ಹಾಗಾಗಿ ಅದು ನೀವೇನು ಮಾಡಲಿಕ್ಕಾಗೋಲ್ಲ. ಭಗವಂತ ಏನು ಬರೆದಿರ್ತಾನೋ ಅಷ್ಟೇ ಆಗುವಂಥದ್ದು. ಆದರೆ 2 ಜನ ಹೆಣ್ಮಕ್ಳಿಗೆ ಚೆನ್ನಾಗಿ ಓದಿಸಿ, ವಿದ್ಯೆ ಓದಿಸಿ, ಉದ್ಯೋಗ ಸಾಕು. ಮಕ್ಕಳು ಒಂದಿರಲಿ, 2 ಇರಲಿ, ಇವತ್ತಿನ ಕಾಲದಲ್ಲಿ ಅವರಿಗೆ ಚೆನ್ನಾಗಿ ವಿದ್ಯೆ ಓದಿಸಿ ಅವರಿಗೊಂದು ಮಾರ್ಗದರ್ಶನ ಮಾಡಬೇಕು. ಜಾತಕದಲ್ಲಿ ಯೋಗ ಚೆನ್ನಾಗಿದೆ. 1-2 ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತದೆ, ಕಷ್ಟಲೇ ಇದ್ದಿರುತ್ತೆ. ಹಗಲಿದ್ದಂಗೆ ರಾತ್ರಿ ಇರ್ತಲ್ವ. ಹಾಗಾಗಿ ಸಮಸ್ಯೆಗಳಿಗಾಗಿ ಭಯಪಡಬೇಕಾಗಿಲ್ಲ. 5ನೇ ಮೇಲಿರುವ ಶನಿಗೆ ಈಶ್ವರ ಆರಾಧನೆ ತಪ್ಪದೇ ಮಾಡ್ತಾಯಿರಿ. ಅಮಾವಾಸ್ಯೆ ದಿವಸ ನೀವು ಹುಟ್ಟಿದ್ದೀರಿ. ಪ್ರತಿ ಅಮಾವಾಸ್ಯೆಗೆ ಯಾವುದು ಈಶ್ವರ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಈಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿ, ಆಮೇಲೆ ನೀರಿನ ಅಭಿಷೇಕ ಮಾಡಿಸಿ, ಎಲ್ಲ ಸಮಸ್ಯೆ ಪರಿಹಾರವಾಗಿ ಜೀವನದಲ್ಲಿ ನೀರಿನಷ್ಟೇ ಸರಳವಾಗಿ ಮತ್ತು ಸುಗಮವಾಗಿ ಸಂಚಾರ ಮಾಡಲಿಕ್ಕಾಗುತ್ತೆ. ಒಳ್ಳೆಯದಾಗಲಿ. ಈಗ ಬೆಂಗಳೂರಿಂದ ಶಾರದಾ ಕರೆ ಮಾಡಿದ್ದಾರೆ. ಶಾರದಾ, ಜನ್ಮದಿನಾಂಕ ತಿಳಿಸಿ. ಮಗಳದು ಈ ವರ್ಷ ಮದುವೆ ಆಗಿದೆ. ಓಕೆ. ನನಗೆ ನಮ್ಮ ಮನೆಯವ್ರಿಲ್ಲ, ಅವ್ರಿಗೆ ಬಾಗಿಲು ಕೊಡ್ಬೇಕಂದ್ರೆ ಹಿಂಗೆ ಕೊಡೋದು. ಈಗ ಏನ್ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ ಶಾರದಾ ಅವರೇ? ನನಗೆ ನಮ್ಮ ಮನೆಯವ್ರಿಲ್ಲ, ನಮ್ಮ ಮನೆಯಲ್ಲಿ ಯಾರು ಇಲ್ಲ. ನಾನು ನನ್ನ ಮಗಳು, ಅವಳಿಗೆ ಮದುವೆ ಆಗಿದೆ. ಗೌರಿ, ಸ್ವರ್ಣ ಗೌರಿ ಕರೆ ಕಳಿಸಿದ್ರೆ ಅವಳಿಗೆ ಬಾಗಿನ ಕೂಡ ಮುತ್ತೈದೆ ಕೊಡಬೇಕು. ಇಲ್ಲ, ಪರವಾಗಿಲ್ಲ. ನೀವೇನು ತಾಯಿ ಆದವರು, ನಿಮ್ಮ ಪ್ರಶ್ನೆ ನಮಗೆ ಅರ್ಥ ಆಯಿತು. ನೀವು ತಾವು ಹೇಗೆ ಕೊಡೋದು, ತಾವು ಬೈನ ಕೊಡುವಂಥ ಭಾಗ್ಯ ಕಳೆದೋಗಿದೆ ಅಂತ ಅದಕ್ಕೆ ಬೇಸರ ಪಡಬೇಕಾಗಿಲ್ಲ. ಮಕ್ಕಳಿಗೆ ತಾಯಿ ಮನೆಯಲ್ಲಿ ಕರ್ಕೊಂಡು ಬೈನ ಕೊಡ್ಲಿಕ್ಕೆ ಅಡ್ಡಿಲ್ಲ. ಯಾರಾದರೂ ಅಕ್ಕಪಕ್ಕದ ಯಾರಾದರೂ ಒಂದು ಹೆಂಗಸರನ್ನು ಕರೆದು ಅವ್ರ ಮೂಲಕ ನೀವು ಬೈನವನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ. ಅವ್ರ ಮೂಲಕವಾಗಿ ಕೊಡಿ. ಮತ್ತು ತಾಯಂದಿರಿಗೆ ಯಾವಾಗಲೂ ಈ ಅಮಂಗಲ ಯೋಗ ಇದ್ದರೆ ಮಕ್ಕಳು ತಾಯಂದಿರು ಮದುವೆ ಮನೆಗೆ ಬರಬಾರ್ದು. ಇಲ್ಲ, ಕೆಲವೊಂದು ಇದೆ, ಅದೆಲ್ಲ ಸುಳ್ಳು. ಖಂಡಿತವಾಗಿಯೂ ತಾಯಂದಿರು ಆ ಮಕ್ಕಳ ಮನೆಗೆ ಹೋಗ್ಬೋದು, ಮದುವೆಗೆ ಹೋಗ್ಬೋದು. ಮತ್ತು ಆ ಮಕ್ಕಳಿಗೆ ಅವರು ಸಹ ಬಾಗಿನ ಅಂತಂದರೆ ಈ ಗೆರ್ಸಿಯಲ್ಲಿ ಬೈನ ಅಲ್ಲ, ನೀವು ಅರ್ಶನ ಕುಂಕುಮ ಕೊಡೋದಲ್ಲ, ಫಲ ವಸ್ತ್ರವನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡ್ಬೋದು. ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರು ಸುವಾಸನೆಯರಿದ್ದರೆ ಅವರನ್ನು ಕರ್ಕೊಂಬಂದು ನಿಮ್ಮನೆ ಬೈನವನ್ನು ನಿಮ್ಮಲ್ಲೇ ಕೊಡಿಸಿ ಮಾಡ್ಬೋದು. ಓಕೆ. ಈಗ ಮಂಗಳೂರಿಂದ ಗಿರಿಧರ್ ಕರೆ ಮಾಡಿದ್ದಾರೆ. ಗಿರಿಧರ್, ಜನ್ಮದಿನಾಂಕ ತಿಳಿಸಿ. ಗಿರಿಧರ್, ನನ್ನ ಧ್ವನಿ ಕೇಳ್ತಿದ್ಯಾ? ಹೌದು ಸರ್. ಜನ್ಮದಿನಾಂಕ ತಿಳಿಸ್ಕೊಡಿ. ಹಲೋ, ನಿಮ್ಮ ಹೆಸರು ಹೇಳಿಮಾ? ಗಿರಿಧರ್ ಅಂತ. ಓಕೆ, ಜನ್ಮದಿನಾಂಕ ತಿಳಿಸಿ. 1964. ಡೇಟ್ ಹೇಳಿ. ನವೆಂಬರ್ 11, 12ನೇ ತಾರೀಕು, ಬೆಳಿಗ್ಗೆ 11:05. 11ನೇ ತಿಂಗಳು 12ನೇ ತಾರೀಕು, ಬೆಳಿಗ್ಗೆ 11:05 ಜನನ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಅಮ್ಮ, ಪ್ರತಿದಿನವೂ ನೀವು ಟಿ ವಿ ನೋಡ್ತಿರಲ್ಲ, ಟಿ ವಿ ಹಚ್ಕೊಂಡು ನೋಡೋದಲ್ಲ, ನೀವು ಟಿ ವಿಯನ್ನು ಬಂದ್ ಮಾಡ್ಕೊಂಡು ನೋಡಬೇಕು. ಈಗ ನೀವು 11, 12, 12, 11 ಅಂತ ಹೇಳ್ತೀರಿ. ಟೈಮ್ ಎಷ್ಟೊತ್ತಿಗೆ ಹುಟ್ಟದ್ದು? 64ನೇ ಇಸ್ವಿ ಅಂತ ಹೇಳ್ತೀರಿ. ಹೌದು. ವೇಳೆ ಎಷ್ಟೊತ್ತಿಗೆ ಹುಟ್ಟದ್ದು? ಹೇಳಿ ಸರ್. ಸಮಯ ಎಷ್ಟೊತ್ತಿಗೆ ಹುಟ್ಟಿದ್ದೀರಿ? ಬೆಳಿಗ್ಗೆ 11:05 ಸರ್.
ಹಾಂ ಸರಿ ಅಡ್ಡಿಲ್ಲ. 64ನೇ ಇಸ್ವಿಯಲ್ಲಿ ಹುಟ್ಟಿದ್ದೀರಿ. ಈಗಾಗಲೇ ಎಷ್ಟು ಜನ ಹುಡುಗರು ನಿಮಗೆ? ಶ್ರವಣ ನಕ್ಷತ್ರ ಮಕರ ರಾಶಿ, ಶ್ರವಣ ನಕ್ಷತ್ರ ಮಕರ ರಾಶಿ, 64ನೇ ವರ್ಷ. ಎಷ್ಟು ವರ್ಷ ಆಯಿತು ನಿಮ್ಗೀಗ? ಅವರಿಗೆ 47 ನಡೀತಾ ಇದೆ ಸರ್. ಹಾಂ, ಇದು ಯಜಮಾನ್ರು ಅಂತ ಹೇಳಬೇಕು ನೀವು, ಇದು ಯಜಮಾನ್ರದ್ದು ಅಂತ ಹೇಳಬೇಕು. ಗಿರಿಧರ ಅನ್ನುವಂಥವ್ರ ಬಗ್ಗೆ ಅಂತ. ಪಂಚಮದಲ್ಲಿ ಗುರು ಇದ್ದಾನೆ, ವಿದ್ಯಾ ಬುದ್ಧಿ ಎಲ್ಲ ಚೆನ್ನಾಗಿದೆ, ಆದರೆ ಸಂಸಾರದಲ್ಲಿ ಸ್ವಲ್ಪ ರಗಳೆಗಿರುತ್ತೆ. ಸಂತಾನ ಭಾವದಲ್ಲಿ ಗುರು ಇದರಿಂದ ಒಂದು ಗಂಡು ಸಂತತಿ ಯೋಗ, ಅನಂತರ ಹೆಣ್ಣು ಸಂತತಿ ಎಷ್ಟು ಬೇಕಾದ್ರೂ ಇರ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಮತ್ತು ಯಾರು ಹೇಳಿದ್ದು ಕೇಳೋದಿಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಅರ್ಧಂಬರ್ಧ ತುಂಡು ಮಾಡುವಂಥದ್ದು, ಇದೆಲ್ಲ ಅವ್ರ ಜಾತದಲ್ಲಿ ಯೋಗ. ಇದಕ್ಕೆಲ್ಲ ಪರಿಹಾರ ಅಂದರೆ ಗ್ರಹಗಳ ಆರಾಧನೆ ಮಾಡಬೇಕು, ಮನೆಯಲ್ಲಿ ಗ್ರಹ ಶಾಂತಿ ಮಾಡಬೇಕು, ನಿತ್ಯದಲ್ಲೂ ಗ್ರಹ ಪೂಜೆ ಮಾಡಬೇಕು, ನವಗ್ರಹಗಳ ಸ್ತೋತ್ರವನ್ನು ಹೇಳಬೇಕು. ಇದನ್ನೆಲ್ಲ ಮಾಡೋದ್ರ ಮೂಲಕವಾಗಿ ಗ್ರಹಗಳು ತೃಪ್ತರಾಗ್ತಾರೆ, ಗ್ರಹಚಾರ ದೋಷ ನಿವಾರಣೆ ಆಗ್ತದೆ. ಅಷ್ಟನ್ನು ಮಾಡಿ, ಒಳ್ಳೆಯದಾಗಲಿ. ಈಗ ದಾವಣಗೆರೆಯಿಂದ ಗೀತಾ ಕರೆ ಮಾಡಿದ್ದಾರೆ. ಗೀತಾ ಜನ್ಮದಿನಾಂಕ ತಿಳಿಸಿ. 6/1/1984. 6/1/84. ಸಮಯ ತಿಳಿಸಿ. ಸಮಯ ಗೊತ್ತಿಲ್ಲ. ಓಕೆ, ಪಂಡಿತರು ಮಾತಾಡ್ತಾರೆ. ಸರಿ ನೋಡಿ ಗೀತಾ ಅವರೇ, ಇದು ಯಾರ್ದು? ನಿಮ್ಮದೇಯಾ? ಹಲೋ, 27 ವಯಸ್ಸಾಯಿತು. ಏನು ಓದಿದ್ದೀರಿ? ಸೆಕೆಂಡ್ PUC. ನೋಡಿ, ಶುಕ್ರವಾರ ದಿವಸ ಹುಟ್ಟಿದ್ದೀರಿ. ನೀವು ಹುಟ್ಟಿದಂಥದ್ದು ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ, ಮಕರ ರಾಶಿ, ಕುಂಭ ಲಗ್ನ. ಇವಿಷ್ಟು ನೀವು ಹುಟ್ಟಿದಂಥದ್ದು. ಮದುವೆ ಆಗಬೇಕು ಅಲ್ವಾ? ಮದುವೆ ಆಗಿದೆಯಾ? ಕೇಳಿಸ್ತಾ ಇಲ್ಲ ಒಟ್ಟು. ಹಾಂ, 2 ಹೆಣ್ಮಕ್ಳು ಇದ್ದಾರೆ. ಸರಿ ಸರಿ. ನೋಡಿ, ನಿಮ್ಮ ಜಾತದಲ್ಲಿ ಚತುರ್ಥದಲ್ಲಿ ರಾಹು ಇದ್ದರೆ ಬೇಗ ಮದುವೆ ಆಗುವ ಯೋಗ, ಅಥವಾ ಲವ್ ಮ್ಯಾರೇಜ್ ಯೋಗ. ಅದಕ್ಕೋಸ್ಕರ ಚತುರ್ಥದಲ್ಲಿ ರಾಹು ಇದ್ದಾನೆ, ಬೇಗ ಮದುವೆ ಆಗಿದೆ, ಸಂತತಿಯೂ ಆಗಿದೆ. ಆದರೆ ಸಮಸ್ಯೆಗಳು ಅಷ್ಟೇ ಇದೆ, ನಿಮಗೆ ಜಾತದಲ್ಲಿ ಸಮಸ್ಯೆಯೂ ಇದೆ. ಶನಿ ಕುಜ ಇದ್ದರೆ ಯಾವಾಗಲೂ ವೈವಾಹಿಕ ಜೀವನ ಸರಿಯಾಗಿರುವುದಿಲ್ಲ, ವ್ಯತ್ಯಾಸ, ತೊಂದರೆ. ಈ ಶನಿ ಕುಜ ದೋಷಕ್ಕೆ ಬೇರೆ ಯಾವ ಪರಿಹಾರಗಳೂ ಇಲ್ಲ. ಇವಕ್ಕೆಲ್ಲ ಕಾಳಿಕಾ ಆರಾಧನೆ ಮಾಡಬೇಕು, ದುರ್ಗಾ ಆರಾಧನೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಆದಷ್ಟು ಹೆಚ್ಚು ಈ ಬರ್ತಾ ಇದೆ ನಾಳೆ ಸ್ವರ್ಣಗೌರಿ ಸ್ವರಿತಾಲಿಕಾ ವ್ರತ, ಅದನ್ನು ಪೂಜೆ ಮಾಡಿ. ಖಂಡಿತವಾಗಿಯೂ ದೈವಾನುಕೂಲ, ಗೌರಿ ಅನುಗ್ರಹ ಆದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ಪಂಡಿತರೆ, ಇನ್ನೇನು ಸುವರ್ಣಗೌರಿ ವ್ರತ ಬರ್ತಾ ಇದೆ, ಅದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಹಾಗೆ ಸಾಕಷ್ಟು ಕಾಲರ್ಗಳ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಹಾಗಾದರೆ ಗೊತ್ತಾಯ್ತಲ್ಲ ಸ್ವರ್ಣಗೌರಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ. ಪೂಜೆಯನ್ನು ಆಚರಿಸಿ ಸ್ವರ್ಣಗೌರಿಯ ಆಶೀರ್ವಾದನ ಪಡೀರಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.